ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಪುರಾತನ ವಸ್ತು ಪತ್ತೆಯಾಗಿದೆ. ಎರಡನೇ ದಿನದ ಉತ್ಖನನ. ಈ ಸಂದರ್ಭದಲ್ಲಿ ಪುರಾತನ ವಸ್ತು ಪತ್ತೆಯಾಗಿದೆ. ಎರಡನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ನಿಧಿ ಪತ್ತೆಯ ಬಳಿಕ ಲಕ್ಕುಂಡಿಯಲ್ಲಿ ಪುರಾತನ ವಸ್ತು, ಸಾಕಷ್ಟು ಕುತೂಹಲಕ್ಕೆ ಕಾರಣವಾದಂತಹ ಪುರಾತನ ವಸ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. 10 ಮೀಟರ್ ಉದ್ದ, 10 ಮೀಟರ್ ಅಗಲ ಉತ್ಖನನ ಮಾಡಲಾಗಿದೆ. ಇದರಲ್ಲಿ ಪುರಾತನ ವಸ್ತು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತ ಈ ರೀತಿಯಾಗಿ ಪುರಾತನ ವಸ್ತುಗಳಿದೆ ಅನ್ನೋ ವಿಚಾರ ಇತ್ತು. ಇದೀಗ ನೀವು ನೋಡ್ತಾ ಇದ್ದೀರಾ, ಮತ್ತೊಂದು ವಸ್ತು ಈಗ ಪತ್ತೆಯಾಗಿರೋದು. ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಪುರಾತನ ವಸ್ತು ಪತ್ತೆಯಾಗಿದೆ. ಎರಡನೇ ದಿನದ ಉತ್ಖನನ ಕಾರ್ಯ ಸದ್ಯಕ್ಕೆ ನಡೀತಾ ಇರೋದು. ಪುರಾತನ ಕಾಲದಲ್ಲಿ ಲಕ್ಕುಂಡಿಯನ್ನ ಶಿಲ್ಪಕಲೆಗಳ ತೊಟ್ಟಿಲು ಅಂತ ಕರೀತಾ ಇದ್ರು. ಅಲ್ಲಿನ ಈಗಲೂ ಕೂಡ ನೀವು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿನ ವಿನ್ಯಾಸ, ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡೀತಾ ಇತ್ತು ರಾಜರ ಕಾಲದಲ್ಲಿ ಅಂತ. ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಸಾಕಷ್ಟು ವ್ಯಾಪಾರ ನಡೀತಾ ಇತ್ತು, ಚಿನ್ನದ ವ್ಯಾಪಾರ ಸೇರಿದ ಹಾಗೆ. ಜೊತೆಗೆ ಟಂಕಸಾಲೆ ಒಬ್ಬರು ಕೂಡ ಇಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಪುರಾತನ ವಸ್ತು ಪತ್ತೆಯಾಗಿದೆ. ಸದ್ಯಕ್ಕೆ ನಾವು ನೋಡ್ತಾ ಇರುವಂತಹ ದೃಶ್ಯ, ಯಾವಾಗ ಈ ಮನೆಗೆ ಪಾಯ ಆಗಿರುವಂಥ ಸಂದರ್ಭದಲ್ಲಿ ವಸ್ತುಗಳು ಸಿಕ್ತೋ, ಇದೀಗ ಸುತ್ತಮುತ್ತ ಎಲ್ಲ ಕಡೆ ಕೂಡ ಈಗ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪುರಾತನ ವಸ್ತು ಯಾವ ಕಾಲದ್ದು, ಯಾವ ವರ್ಷದ್ದು ಅನ್ನೋದರ ಬಗ್ಗೆ ಸಂಜೀವ್ ಪಂಡ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಸಂಜೀವ್, ನಾವು ಗಮನಿಸ್ತಾ ಇದ್ದೀವಿ, ಈ ಪಾಯ ಆಗಿರುವಂತಹ ಸಂದರ್ಭದಲ್ಲಿ ಯಾವಾಗ ವಸ್ತುಗಳು ಸಿಕ್ತೋ, ಇದಾದ ನಂತರ ಜನರಿಗೂ ಕೂಡ ಕುತೂಹಲ ಇದೆ. ಈಗ ಸರ್ಕಾರ ಕೂಡ ಎಂಟ್ರಿ ಆಗಿರೋದು. ಸದ್ಯಕ್ಕೆ ಇವತ್ತಿನ ಉತ್ಖನನ ಕಾರ್ಯ ಅಷ್ಟೊತ್ತಿಗೆ ಆರಂಭ ಆಯಿತು. ಏನು ಸಿಕ್ಕಿದೆ ಸದ್ಯಕ್ಕೆ ಅಂತ? ಹೌದು ಅವಿನಾಶ್, ಏನು ಎರಡನೇ ದಿನವಾದ ಇವತ್ತು ಕೂಡ ಬೆಳಿಗ್ಗೆ 8 ಗಂಟೆಯಿಂದಲೇ ಜಿಲ್ಲಾಡಳಿತ ಉತ್ಖನನ ಕಾರ್ಯ ಆರಂಭ ಮಾಡಿದೆ. ಹೀಗಾಗಿ ಜನರಲ್ಲೂ ಕೂಡ ತೀವ್ರ ಕುತೂಹಲ ಕೂಡ ಇತ್ತು. ಸಾಕಷ್ಟು ಜನರು ಕೂಡ ಅದರಲ್ಲೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ನಿರ್ಬಂಧ ಹೇರಿ ಒಂದು ಆದೇಶ ಕೂಡ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಜನರು ಮತ್ತೆ ಕುತೂಹಲದಿಂದ ಸಾಕಷ್ಟು ಜನರು ನೋಡೋಕೆ ಬಂದಿದ್ದಾರೆ. ಈಗ ನಾವು ಸ್ಥಳದಲ್ಲಿದ್ದೀವಿ, ನೋಡ್ಬೋದು. ಏನು ಉತ್ಖನನ ನಡೆಯುವ ಸ್ಥಳದ ಸಾಕಷ್ಟು ಜನರು ಕೂಡ ಜಿಲ್ಲಾಧಿಕಾರಿಗಳು ನಿರ್ಬಂಧ ಹೇರಿ ಏನು ಆದೇಶ ಮಾಡಿದ್ದಾರೆ, ಆದರೂ ಕೂಡ ಇಲ್ಲಿ ಏನಾದರೂ ಸಿಗಬಹುದೇನೋ ಅಂತ ಅನ್ನೋ ಒಂದು ಏನು ಕುತೂಹಲದಿಂದ ಈಗ ಸಾಕಷ್ಟು ಜನರು ಕೂಡ ಬಂದು ಇಲ್ಲಿ ನೋಡ್ತಾ ಇದ್ದಾರೆ. ನೋಡ್ಬೋದು ಸ್ಥಳದಲ್ಲಿ ಕೋಟೆ ಏನು ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಾವಿದ್ದೀವಿ. ಇಲ್ಲಿ ಈಗಾಗಲೇ ಕೂಡ ಬೆಳಗ್ಗೆಯಿಂದ ಏನು ಉತ್ಖನನ ಕಾರ್ಯ ಆರಂಭ ಮಾಡಿದರು. ಆದರೆ ನಂತರ 1 ಗಂಟೆ ನಂತರ ಒಂದು ಪ್ರಾಚ್ಯಾವಶೇಷ ವಸ್ತು ಪತ್ತೆಯಾಗಿದೆ. ಆ ವಸ್ತು ಪತ್ತೆ ಆದ ಸುದ್ದಿ ಹಬ್ತಾ ಇದ್ದಾರೆ ಮತ್ತು ಜನರು ಅಗ್ದಿ ಕುತೂಹಲದಿಂದ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ, ಇಲ್ಲಿ ನೋಡೋಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಮತ್ತೆ ಏನು ಸಿಗುತ್ತೋ ಏನಿಲ್ವೋ ಅಂತನ್ನುವಂಥದ್ದು. ಅದರಲ್ಲೂ ಕೂಡ 4 ದಿನಗಳ ಹಿಂದೆ ಏನು ಒಂದು ಬಂಗಾರದ ನಿಧಿ ಸಿಕ್ಕಿತ್ತು. ಆ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಉತ್ಖನನ ಆರಂಭ ಆಗಿದೆ. ಹೀಗಾಗಿ ಜನರಲ್ಲಿ ಕೂಡ ಸಾಕಷ್ಟು ಒಂದೇನು ಕುತೂಹಲ ಕೂಡ ಮೂಡಿದೆ. ಹೀಗಾಗಿ ಸಾಕಷ್ಟು ಜನರು, ಗ್ರಾಮಸ್ಥರು ಕೂಡ ಈಗ ಸ್ಥಳಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಯಾಕೆ ನಿಷೇಧ ಹೇರಿದ್ರು ಕೂಡ ಮತ್ತೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಮತ್ತೇನು ಸಿಗುತ್ತೋ ಇಲ್ವೋ ಏನು ಅಂತೇಳಿ ಅಗ್ದಿ ಒಂದು ಕುತೂಹಲದಿಂದ ಈಗ ನೋಡ್ತಾ ಇದ್ದಾರೆ. ಈಗ ಸ್ಪಾಟಲ್ಲಿ ನಮ್ಮ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಒಬ್ಬರು ಸದಸ್ಯರಿದ್ದಾರೆ, ಅವರನ್ನು ನಾವು ಮಾತನಾಡಿಸೋಣ. ಸರ್, ಇವತ್ತು ಏನು ನಿನ್ನೆಯಿಂದ ಆರಂಭ ಆಗಿದೆ, ಇವತ್ತು 2ನೇ ದಿನವಾದ ಇಂದು ಒಂದು ಪ್ರಾಚ್ಯಾವಶೇಷ ವಸ್ತು ಪತ್ತೆಯಾಗಿದೆ. ಅದ್ರ ಏನು ಈಗಾಗಲೇ ಅಧಿಕಾರಿಗಳು ಬರ್ತಾರಾ, ಏನು ತನಿಖೆ ಆಗುತ್ತೆ ಮುಂದೆ ಅಂತ? ಇಲ್ಲ, ಈಗಿದು ಉತ್ಖನನ ಏನು ನಿನ್ನೆ ಪ್ರಾರಂಭವಾಯಿತು. ಇಂಥ ಪ್ರಾಚ್ಯಾವಶೇಷಗಳು ಇನ್ನೂ ಅನೇಕ ಪ್ರಾಚ್ಯಾವಶೇಷಗಳು ಸಿಗುತ್ತವೆ. ಯಾಕಂದರೆ ಈ ಹಿಂದೆ ಇಲ್ಲಿ ಸುತ್ತಮುತ್ತಲು ಇದ್ದಂಥ ಪ್ರಾಚ್ಯಾವಶೇಷಗಳನ್ನು ಹಾಕಿನೂ ಕೂಡ ಹುಗುತಿ ಮಾಡಿದ್ದಾರೆ ಹಿಂದೆ ಎಲ್ಲ ಹಿರಿಯರು. ಹಾಗಾಗಿ ಇನ್ನೂ ಒಂದು 6 ಫೂಟ್ ಇಳಿದಿಂದ ನಾವು ನಿಜವಾದ ಉತ್ಖನನ ದೇವಸ್ಥಾನದಿಂದ ಬಾವಿಗೆ ಏನು ಮೆಟ್ಟುಗಳ ಸಂಖ್ಯೆ ಇದೆ ಸಿಗ್ಬೋದು ಅನ್ನೋದು ಐತಿ. ಈಗೇನು ಇಂಥವೆಲ್ಲ ಸಿಗ್ತಾವೆ ಪ್ರಾಚ್ಯಾವಶೇಷಗಳು ಅಲ್ಲೆಲ್ಲಿ ಬಿದ್ದಿತ್ತು ತಂದು ಹಾಕಿ ಮುಚ್ಚಿದ್ದು ಈ ಥರ ಇದೆ ಸರ್. ಬಟ್ ಇದೊಂದು ಸಿಕ್ಕಿದ್ದು ಒಂದು ಒಳ್ಳೆಯ ನಮ್ಮ ಉತ್ಖನನಕ್ಕೆ ಪ್ರಾರಂಭ ಸಿಕ್ಕಿದಂಗೆ ಸರ್ ಇದು. ಈಗೇನು ಈ ಒಂದು ಏನು ವಸ್ತು ಪತ್ತೆಯಾಗಿದೆ, ಇದು ಬಂದು ಯಾವೆಲ್ಲ ಅಧಿಕಾರಿಗಳು ತನಿಖೆ ಮಾಡ್ತಾರೆ, ಯಾವ ಕಾಲದ್ದು ಅಂತ ಹೇಳಬೇಕಾದ್ರೆ ಏನಾದ್ರು ಅಧಿಕಾರಿಗಳು, ಪುರಾತತ್ವ ಇಲಾಖೆ ಅಧಿಕಾರಿಗಳು ಏನಾದ್ರು ಬರ್ತಾದ್ರೆ ಇವತ್ತೆ? ಈಗ ಪುರಾತತ್ವ ಇಲಾಖೆದವರು ನಿನ್ನೆ ಮುಂಜಾನೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇಲ್ಲೇ ಇದ್ದರು. ಈಗಾಗಲೇ ಇಂಥ ಕುರುಸಿಗೆ ಅದರ ಎಕ್ಸ್ಪರ್ಟ್ ಇಬ್ಬರು ಸೂಪರ್ವೈಸರ್ ಕೂಡ ಇಲ್ಲಿದ್ದಾರೆ. ಅವರೆಲ್ಲ ಮೆಸೇಜ್, ಅಲ್ಲಿ ಮೇಲಿನ ಅಧಿಕಾರಿಗಳೇ ಮೆಸೇಜ್ ಕೊಟ್ಟಿದ್ದಾರೆ. ಈಗೇನು ಪುರಾತತ್ವ ಅಧಿಕಾರಿಗಳು ಇವತ್ತು ಬರ್ಬೋದು ಅಥವಾ ನಾಳೆ ಬಂದು ಅದನ್ನು ಪರಿಶೀಲನೆ ಮಾಡಿ ನಮ್ಗೆ ರಿಸಲ್ಟ್ ಕೊಡ್ತಾರೆ ಸರ್. ಯಾವ್ಯಾವ ಜಿಲ್ಲೆಯಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ, ಯಾವ ಮಟ್ಟದ ಅಧಿಕಾರಿಗಳು ಬರ್ತಾರೆ? ಈಗ ನಾಳೆ ನಮ್ಮ ಪುರಾತತ್ವ ಇಲಾಖೆಯ ನಿರ್ದೇಶಕ ಆದಂಥ ಸೈಜೇಶ್ವರ್ ಅವರು ಹಾಗೂ ಉಪನಿರ್ದೇಶಕ ಸ್ಮಿತಾ ರೆಡ್ಡಿ ಅವರು, ಇನ್ನೂ ನಮ್ಮ ರಾಜ್ಯದ ಆಯುಕ್ತರಾದಂಥ ದೇವರಾಜ್ ಅವರು ಬರುವ ಎಲ್ಲ ಸಾಧ್ಯತೆಗಳು ಇವೆ ಸರ್. ಎಲ್ಲ ಸಾಧ್ಯತೆಗಳು ಇವೆ. ಯಾಕಂದ್ರೆ ಇನ್ನೂ ಏನು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಅವಶೇಷಗಳು ಪತ್ತೆ ಆಗುವ ಸಾಧ್ಯತೆಗಳು ಇದಾವ. ಹೌದು ಸರ್, 100ಕ್ಕೆ 100 ಇನ್ನೂ ಹೆಚ್ಚಿನ ರೀತಿಯಾದಂಥ ನಾವು ಊಹಿಗೆ ಮೀಲಾರ್ದಷ್ಟು
ಹಿರಿಯರು ಹೇಳಿದ ಪ್ರಕಾರ ನಮ್ಮೆಲ್ಲ ಇಲ್ಲಿ ಸುತ್ತಮುತ್ತಲ ಹಿರಿಯರು ಇಲ್ಲ ನಾವೇ ಇಲ್ಲಿ ಮುಚ್ಚಿವಿ, ನಾವೇ ಇಲ್ಲಿ ಹಾಕಿವಿ ಅಂತ ಹಿರಿಯರು ಏನು ಹೇಳ್ತಾರಲ್ಲ ಅದ್ರ ಮೇಲೆ ಇಲ್ಲಿ ಉತ್ಖನನ ಸ್ಟಾರ್ಟ್ ಮಾಡಿದ್ವಿ ಸರ್. ಏನು ನಿಧಿ ಕೂಡ ಇದೆ ಅಂತ ಅನ್ನುವಂಥದ್ದು, ಇಲ್ಲಿ ಬಂಗಾರನು ಕೂಡ ಹೊತ್ತಿಟ್ಟಿರೋ ಇಲ್ಲಿ ಇದೆ ಅಂತ ಅನ್ನೋದು ಕೂಡ ಇಲ್ಲಿನ ಹಿರಿಯರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಾದರೂ ಕೂಡ ಮತ್ತು ಪರಿಶೀಲನೆ ಮತ್ತು ಇನ್ನೂ ಏನಾದರೂ ನಡೀತಾ ಇದಾವ ಅಂತ? ಇಲ್ಲ ಸರ್, ಆ ರೀತಿ ಏನಿಲ್ಲ. ಭೂಮಿ ಒಳಗೆ ಏನೇನಿದೆ ಅನ್ನೋದು ನಮಗೆ ಗೊತ್ತಿರೋ ಪ್ರಕಾರ ಈ ಪ್ರಾಚ್ಯಾವಶೇಷಗಳು ಮತ್ತು ನಮ್ಮ ಇತಿಹಾಸಕ್ಕೆ ಐತಿಹಾಸಿಕ ದಾಖಲೆಗಳು ಮಾತ್ರ ಸಿಗ್ತಾವೆ. ನಿಧಿ ಪದಿ ಬಗ್ಗೆ ಇನ್ನೇನು ಬಗದಷ್ಟು ಅವಾಗ ಗೊತ್ತಾಗುತ್ತೆ ಸರ್. ಎಸ್ ಅವನೇಶ, ಇದಿಷ್ಟು ಏನು ನಗರದ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರು ಮಾತು. ಈಗಾಗಲೇ ಏನು ಇವತ್ತು ಅವಶೇಷ ಪತ್ತೆಯಾಗಿದೆ. ಈಗ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ನಾಳೆ ಬರ್ತಾರೆ. ಅದು ಯಾವ ಕಾಲದ್ದು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡ್ತಾರೆ. ಆ ನಂತರವೇ ಅದು ಹೇಳ್ತಿದ್ದಾರೆ. ಆದರೆ ಈ ಹಿಂದೆ ಹಿರಿಯರು ಹೇಳಿದ ಮತ್ತೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಹಾಕಿ ಮುಚ್ಚಿದ್ದು ಇಲ್ಲಿ ಹಿರಿಯರು ಹೇಳಿದ್ದಾರೆ. ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ದೊರೆತವೆ. ಈಗ ಇವತ್ತು 2ನೇ ದಿನದ ಇದು ಆರಂಭ ಅಷ್ಟೇ, ಆದರೆ ಇನ್ನೂ ದೊಡ್ಡ ದೊಡ್ಡ ಪ್ರಮಾಣದ ಏನು ವಸ್ತುಗಳು ಸಿಗ್ತವೆ ಅಂತ ಅನ್ನೋ ಮಾತುಗಳು ಕೂಡ ಹೇಳಿದ್ದಾರೆ. ಅವಿನಾಶ್, ಸಂಜೀವ್, ಈ ಭಾಗದಲ್ಲಿ ಕಲ್ಯಾಣಿ ಚಾಲುಕ್ಯರ ಒಂದು ಆಳ್ವಿಕೆ ಇತ್ತು. ಆ ಸಂದರ್ಭದಲ್ಲಿ 101 ದೇವಸ್ಥಾನ, 101 ಬಾವಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಮಾತುಗಳು ಹೇಳ್ತಾರಲ್ಲ ಹಿರಿಯರು. ಹಾಗಾಗಿ ಸಂಪೂರ್ಣವಾಗಿ ಉತ್ಖನನ ಅಂತ ಅಂದರೆ ಅಲ್ಲಿ ಸಾಕಷ್ಟು ಜನವಸತಿ ಪ್ರದೇಶ ಕೂಡ ಇದೆ, ಮನೆ ಕೂಡ ಇದೆ. ಹಾಗಾಗಿ ಹೇಗೆ ಸಾಧ್ಯ ಆಗುತ್ತೆ ಅಂತ, ಈಗ ಮನೆಗಳನ್ನು ಆಲ್ರೆಡಿ ಕಟ್ಕೊಂಡಿದ್ದಾರಲ್ಲ, ಅಲ್ಲಿ ಆ ಭಾಗದಲ್ಲೂ ಕೂಡ ಇದ್ದರೆ ಏನಾದರೂ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನೆನೆ ಚರ್ಚೆಗಳಾಗ್ತಾ ಇದ್ವು. ಅಂದರೆ ಏನು ಸಾಧ್ಯತೆ ಮುಂದೆ ಇದೆ, ಎಲ್ಲೆಲ್ಲಿ ಲಕ್ಕುಂಡಿಯ ಎಷ್ಟು ವ್ಯಾಪ್ತಿಯಲ್ಲಿ, ಎಷ್ಟು ಎಕರೆ ಭಾಗದಲ್ಲಿ ಈ ಥರದೊಂದಷ್ಟು ಕುರುಹುಗಳಿದೆ, ಉತ್ಖನನ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದು? ಹೌದು ಅವಿನಾಶ್, ನೀವು ಕೇಳಿದ ಪ್ರಶ್ನೆ ಅಗದಿ ಸೂಕ್ತವಾದಂಥದ್ದು. ಯಾಕೆಂದರೆ ಈಗಾಗಲೇ ಇದು ಲಕ್ಕುಂಡಿ ಗ್ರಾಮ ಅಂದರೆ ದೊಡ್ಡ ಗ್ರಾಮ, ಇದು ಐತಿಹಾಸಿಕ ಗ್ರಾಮ, ಜೊತೆಗೆ ಕಲೆ ಶಿಲ್ಪ ಕಲೆಗಳ ನಾಡು, ದೇವಾಲಯಗಳ ತೊಟ್ಟಲು, ದೇವಾಲಯಗಳ ಸ್ವರ್ಗ ಅಂತಲೇ ಕರೀತಾರೆ. ಯಾಕೆಂದರೆ ಈ ಗ್ರಾಮದಲ್ಲಿ 101 ದೇವಸ್ಥಾನ, 101 ಬಾವಿಗಳು ಇರುವಂಥ ವಿಶೇಷವಾದಂಥ ಇದು ಗ್ರಾಮ. ಈಗ ನೋಡ್ಬೋದು, ಇದು ಕೋಟೆ ಗ್ರಾಮ ಏನು ದೇವಸ್ಥಾನ ಇದೆ, ಇದು ಭಾಗದಲ್ಲಿ ಒಂದು ಬಾವಿ ಇದೆ. ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ದೇವಸ್ಥಾನ, ಇದೇ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಬಾವಿ ಇದೆ. ಇದೇ ಒಂದು ರೀತಿಯಲ್ಲಿ ಇಲ್ಲಿ 101 ಬಾವಿ, 101 ದೇವಾಲಯಗಳಿದ್ದಾವೆ. ಹೀಗಾಗಿ ಇಲ್ಲಿನ ಏನು ದೇವಾಲಯಗಳಿಗೆ ಅಗ್ದಿ ಏನು ವಿಜಯನಗರ ಅರಸರಾಗಿರ್ಬೋದು, ಚಾಲುಕ್ಯರು, ರಾಷ್ಟ್ರಕೂಟರು ಸೇರಿದಂತೆ ಹಲವಾರು ರಾಜ್ಯರು ಇಲ್ಲಿ ಆಳಿದ್ದಾರೆ. ಇಲ್ಲಿನ ಒಂದೊಂದು ದೇವಾಲಯಗಳು ನೋಡಿದ್ರು ಕೂಡ ಸಾಕಷ್ಟು ಶಿಲ್ಪಕಲೆಗಳನ್ನು ಹೊಂದದಂಥ ದೇವಾಲಯ. ಇಲ್ಲಿ ಅಂತ ದೇವಾಲಯಗಳು, ಇಲ್ಲಿನ ಶಿಲ್ಪಕಲೆ ನೋಡಿದ್ರೆ ಅಗ್ದಿ ಶ್ರೀಮಂತಿಕೆ ಸಾಕಷ್ಟು ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಟಂಕಸಾಲಿ ಅಂದರೆ ಇಲ್ಲೇ ಕೂಡ ಚಿನ್ನದ ನಾಣ್ಯಗಳನ್ನು ತಯಾರು ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಕೂಡ ಪ್ರತೀತಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏನು ಈಗಾಗಲೇ ಸರ್ಕಾರ, ರಾಜ್ಯ ಸರ್ಕಾರ ಏನಿದೆ, ಅದರಲ್ಲೂ ಉಸ್ತುವಾರಿ ಸಚಿವ HK ಪಾಟೀಲ್ ಕೂಡ ಪ್ರವಾಸೋದ್ಯಮ ಸಚಿವರು ಆದ ನಂತರ ಈ ಒಂದು ಭಾಗದಲ್ಲಿ ವಿಶೇಷವಾದಂಥ ಕಾಳಜಿ ತಗೊಂಡಿದ್ದಾರೆ. ಈಗಾಗಲೇ 16 ದೇವಸ್ಥಾನಗಳು, 16 ಬಾವಿಗಳ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸುಮಾರು 3 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಅನ್ನೋದು ಮಾತು ಹೇಳಿದ್ದಾರೆ. ಈಗ ನಾವು ತೋರಿಸ್ತೀವಿ. ಈಗ ಬಾವಿಯಲ್ಲಿ ಯಾವ ರೀತಿ ಇದೆ ಅಂತ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ಈ ಒಂದು ಬಾವಿ ಏನಿದೆ, ಈ ಬಾವಿ ದೇವಸ್ಥಾನದಿಂದ ಈಗ ನೇರವಾಗಿ ಬಾವಿಗೆ ಅಂಡರ್ಗ್ರೌಂಡಾಗಿ ಒಂದು ಮೆಟ್ಟಿಲುಗಳು ಇದ್ದಾವೆ ಅಂತ ಕೂಡ ಈಗಾಗಲೇ ಹಿರಿಯರು ನಮಗೆ TV9ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಈ ಒಂದು ವೀರೋಧರ ದೇವಸ್ಥಾನ ಏನಿದೆ, ಈ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಇದೇ ಒಂದು ಪುಷ್ಕರಣಿಯನ್ನು ತೋರಿಸ್ತಾ ಇದ್ದೀವಿ. ಈ ಪುಷ್ಕರಣಿಯಿಂದಲೇ ಅಂಡರ್ಗ್ರೌಂಡಲ್ಲಿ ಒಳಗಡೆ ಬಂದು ಆಮೇಲೆ ಪೂಜೆ ಪುನಸ್ಕಾರಕ್ಕೆ ಇಲ್ಲಿನ ನೀರನ್ನೇ ಬಳಕೆ ಮಾಡ್ತಾ ಇದ್ದರು ಅಂತನ್ನುವಂಥದ್ದು ಆ ಒಂದು ಪ್ರತೀತಿ ಇದೆ. ಇದು ಒಂದು ದೇವಸ್ಥಾನ ಅಲ್ಲ, ಇಲ್ಲಿ ಲಕ್ಕುಂಡಿಯಲ್ಲಿ ಇದೇ ತರನಾದ 101 ದೇವಸ್ಥಾನಗಳು, 101 ಬಾವಿಗಳು ಕೂಡ ಇದಾವೆ. ಸಂಜೀವ್, ಈಗ ನೀವೇನು ಪುಷ್ಕರಣಿ ತೋರಿಸ್ತಾ ಇದ್ದೀರಿ, ಸರ್ಕಾರ ಕೇವಲ ಈ ನಿಧಿಯನ್ನ ಹುಡುಕೋದ್ರಲ್ಲಿ ಮಾತ್ರ ಉತ್ಸಾಹ ತೋರಿಸೋದಲ್ಲ. ಈ ಪುಷ್ಕರಣಿಗಳೇನಿದೆ ಇದೆಲ್ಲವನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತ, ಅಂದ್ರೆ ಪ್ರವಾಸಿಗರು ಬಂದು ನೋಡೋ ತರ ಆಗ್ಬೇಕು. ಇದು ಕೂಡ ಮುಖ್ಯ ಆಗುತ್ತೆ, ಬರೀ ನಿಧಿ ಶೋಧ ಮಾತ್ರ ಅಲ್ಲ ಅಂತ. ಹೌದೌದು ಅವಿನಾಶ್, ನೀವು ಹೇಳೋದು ಕೂಡ ಒಂದು ಸೂಕ್ತವಾದಂಥ. ಈಗಾಗಲೇ ಆ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ. ಯಾಕಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಇರುವಂಥ 16 ದೇವಾಲಯಗಳು, 16 ಬಾವಿಗಳು ಏನಿದಾವೆ, ಈ ಎಲ್ಲವೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ. ಯಾಕಂದರೆ ಈಗ ನೋಡ್ಬೋದು ಎಷ್ಟೊಂದು ಪಾಚಿಕಟ್ಟಿದೆ. ಹೀಗಾಗಿ ಇಲ್ಲಿ ಯಾರೂ ಕೂಡ ಯಾವುದೇ ರೀತಿಯಿಂದ ಉಪಯೋಗ ಆಗಲ್ಲ. ಇವೆಲ್ಲ ಉಪಯೋಗ ಆಗಬೇಕು, ಬಂದಂಥ ಜನರಿಗೆ ನೋಡಲಿಕ್ಕೆ, ಇದರ ಸವಿಯನ್ನು ಸವಿಲಿಕ್ಕೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ 3 ಕೋಟಿ ರೂಪಾಯಿ ಏನು ಅನುದಾನ ಬಿಡುಗಡೆ ಮಾಡಿದೆ ಅಂತೇಳಿ ಸಚಿವ HK ಪಾಟೀಲ್ ಹೇಳಿದ್ದಾರೆ.
ಇವೆಲ್ಲ ಕೂಡ ಅಭಿವೃದ್ಧಿ ಆ ಒಂದು ಅಡಿಯಲ್ಲಿ ಬರ್ತವೆ. ಎಲ್ಲ ಬಾವಿಗಳು ಸ್ವಚ್ಛ ಮಾಡಬೇಕು, ಅದಕ್ಕೆ ಏನಾದರೂ ರಿಪೇರಿ ಆಗುವಂಥ ರಿಪೇರಿ ಕೆಲಸ ಮಾಡಬೇಕು, ಅದಕ್ಕೆ ಏನು ಮೂಲ ಸ್ವರೂಪವನ್ನು ನೀಡುವ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ. ಈಗಾಗಲೇ ಮೊದಲ ಹಂತದಲ್ಲಿ 16 ದೇವಸ್ಥಾನ 16 ಬಾವಿಗಳನ್ನು ನಾವು ತೊಗೊಂಡಿದ್ವಿ ಅಂತೇಳಿ ಈಗಾಗಲೇ ಅವರು ಹೇಳಿದ್ದಾರೆ. ಅನುದಾನ ಕೂಡ ರಿಲೀಸ್ ಆಗಿದೆ. ಒಟ್ಟಾರೆಗೆ ಶೀಘ್ರದಲ್ಲೇ ಈ ಒಂದು ಅಭಿವೃದ್ಧಿ ಕಾರ್ಯ ಆರಂಭ ಆಗುತ್ತೆ ಅಂತ ಅನ್ನೋ ಮಾತು ಹೇಳಿದ್ದಾರೆ. ಹೀಗಾಗಿ ಮತ್ತೆ ಏನು ಗತವೈಭವ ಲಕ್ಕುಂಡಿ ಗತವೈಭವ ಯಾವ ಈ ಹಿಂದೆ ಯಾವ ರೀತಿ ಇತ್ತು ಅದೇ ಒಂದು ಲಕ್ಕುಂಡಿ ಗತವೈಭವ ಮತ್ತೆ ಮರಳು ಕಲಿಸುವಂತ ಆಗಬೇಕು, ಜನರಿಗೆ ನೋಡ್ಲಿಕ್ಕೆ ಇವೆಲ್ಲವೂ ಕೂಡ ಸಿಗುವಂತ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅನ್ನೋದು ವಿಶೇಷವಾದಂಥ ಮಾತನ್ನು ಹೇಳಿದರೆ ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಉತ್ಖನನ ಕಾರ್ಯ ಕೂಡ ಆರಂಭ ಆಗ್ತಿದೆ. ಒಟ್ಟಾರೆಯಾಗಿ ಲಕ್ಕುಂಡಿಗೆ ಮೂಲ ಸ್ವರೂಪ, ಯಾಕೆಂದರೆ ಐತಿಹಾಸಿಕ ಸ್ಥಳಗಳು ಯಾವ ರೀತಿ ಇದ್ದು ಅವೆಲ್ಲ ಉತ್ಖನನ ಸಂದರ್ಭದಲ್ಲಿ ಯಾವ್ಯಾವ ಅವಶೇಷಗಳು ಪ್ರಾಚ್ಯ ಅವಶೇಷಗಳು ವಸ್ತುಗಳು ಸಿಗ್ತವೆ, ಅವು ಯಾವ ಕಾಲದ್ದು ಯಾವ ದೇವಸ್ಥಾನಕ್ಕೆ ಹೊಂದಂಥದ್ದು ಅನ್ನೋದು ನಿಟ್ಟಿನಲ್ಲಿ ಅವೆಲ್ಲ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಹೊಂದಿಸಬೇಕು, ಯಾವ ಮೂಲ ಇಲ್ಲಿನ ದೇವಸ್ಥಾನಗಳು ಯಾವ ಹಾಳಾಗಿವೆ, ಏನು ಪಾಳು ಬಿದ್ದೇವೆ ಅವೆಲ್ಲವನ್ನು ಕೂಡ ಮೂಲ ಸ್ವರೂಪ ನೀಡುವ ನಿಟ್ಟಿನಲ್ಲಿ ಮತ್ತೆ ಲಕ್ಕುಂಡಿಗೆ ಮೂಲ ಸ್ವರೂಪ ಕೊಟ್ಟು ಮತ್ತೆ ಲಕ್ಕುಂಡ ಗತವೈಭವವನ್ನು ಸಾರುವ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾದಂಥ ಏನು ಅಭಿವೃದ್ಧಿ ಕಾರ್ಯಕ್ಕೆ ಕೈಗೆತ್ತಿಕೊಳ್ತದೆ. ಈಗಾಗಲೇ ಏನು CM ಅವರು ಕೂಡ ಇದಕ್ಕೆ ಸಾಕಷ್ಟು ಅನುದಾನ ನೀಡಿದ್ದಾರೆ ಅನ್ನೋ ಮಾತು ಕೂಡ ಈಗ ಹೇಳ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಸಂಜೀವ್ ಮಾಹಿತಿಗಾಗಿ. ಇನ್ನೂ ಅನೇಕ ಪ್ರಾಚೀನ ವಸ್ತುಗಳು ಸಿಗಲಿವೆ. ಇದು TV9ಗೆ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯ ಕೊಟ್ಟಿರುವಂತಹ ಹೇಳಿಕೆ. 6 ಅಡಿ ಆಗಿದ ಬಳಿಕ ಮತ್ತಷ್ಟು ವಸ್ತು ಸಿಗುವಂತಹ ನಿರೀಕ್ಷೆ ಇದೆ. ಉನ್ನತಾಧಿಕಾರಿಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. 100ಕ್ಕೆ 100ರಷ್ಟು ಪುರಾತನ ವಸ್ತುಗಳು ಪತ್ತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ. 100ಕ್ಕೆ 100ರಷ್ಟು ಪುರಾತನ ವಸ್ತುಗಳು ಪತ್ತೆ ಆಗಲಿವೆ. ಇನ್ನೊಂದು 6 ಅಡಿ ಆಳಕ್ಕೆ ಹೋದ್ರೆ ಇನ್ನಷ್ಟು ಪ್ರಾಚೀನ ವಸ್ತುಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಇದು TV9ಗೆ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು ಕೊಟ್ಟಿರುವಂತಹ ಹೇಳಿಕೆ. ನೋಡಿ, ಈಗಾಗಲೇ ನೀವು ನೋಡ್ತಿದ್ರೆ ಲಕ್ಕುಂಡಿಯಲ್ಲಿ ಪುರಾತನ ವಸ್ತು ಪತ್ತೆ ಆಗಿದೆ. ಅಲ್ಲಿ ಒಂದು ವಿನ್ಯಾಸ ನೀವು ಗಮನಿಸ್ಬೋದು. ಸೊ ಅಲ್ಲಿ ಸಾಕಷ್ಟು ಬಾವಿಗಳಿದ್ವು, 101 ದೇವಸ್ಥಾನಗಳಿದ್ವು ಅನ್ನೋದು ವಿಚಾರ. ಸೊ ಹಾಗೆ ಟಂಕಸಾಲ ಅಲ್ಲಿ ಏನು ಅಲ್ಲಿ ಈ ನಾಣ್ಯಗಳನ್ನು ತಯಾರು ಮಾಡುವಂಥದ್ದು ಟಂಕಸಾಲ ಇಲ್ಲೇ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಇದೆ. ಸೊ 100ಕ್ಕೆ 100ರಷ್ಟು ಮತ್ತಷ್ಟು ವಸ್ತು ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ.